ಸರ್ಕಾರ ಮತ್ತು ಶಾಸಕಾಂಗವನ್ನು ಸಸ್ಪೆಂಡೆಡ್ ಅನಿಮೇಷನ್ ಇಡಿ. ದಿಸ್ ಈಸ್ ಲಾಲೆಸ್, ನಾಟ್ ಓನ್ಲಿ ದ ಲಾಲೆಸ್, ದ ರ್ಯಾಂಪೆಡ್ ಕರಪ್ಷನ್ ಆಫ್ ದ ಗವರ್ನಮೆಂಟ್. ನಾನು ಇವತ್ತೇನೆಲ್ಲ ಆಗ್ತಾಯಿದ್ದೀವಿ, ನಾನು ಒಂದು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ಗೆ. ಇದೆಲ್ಲದಕ್ಕೂ ಹೊರಬರಬೇಕು ಅಂತಂದರೆ ಇವತ್ತು ಸರ್ಕಾರ ಮತ್ತು ಶಾಸಕಾಂಗವನ್ನು ಸಸ್ಪೆಂಡೆಡ್ ಅನಿಮೇಷನ್ ಇಡಿ. ಇಟ್ಟಿರಲಿಲ್ವೇ ವೀರೇಂದ್ರ ಪಾಟೀಲ್ ಕಾಲದಲ್ಲಿ? ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಸಸ್ಪೆಂಡೆಡ್ ಅನಿಮೇಷನ್ ಇಟ್ಟು ಆಮೇಲೆ ತಿಳಿಯಾದ ಮೇಲೆ ಎಲೆಕ್ಷನ್ ಮಾಡಿ ಚೀಫ್ ಮಿನಿಸ್ಟ್ರಿಗೆ ಬಂಗಾರಪ್ಪನವ್ರು ಆಗಲಿಲ್ವೇ ಅವಾಗ? ಸಸ್ಪೆಂಡೆಡ್ ಅನಿಮೇಷನ್ ಮಾಡಿ. ಐ ರಿಕ್ವೆಸ್ಟ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್. ಪರಿಸ್ಥಿತಿ ಹೇಗಿದೆ ಈಗ? ಚೆನ್ನಾಗಿದೆಯಾ? ಅರೆ ನಿಮ್ಮಂಥ ದೊಡ್ಡ ಸೀನಿಯರ್ ಈ ಥರ ಏನಾಗಿದೆ ಅಂತ ಅಂದ್ಬಿಟ್ರೆ ಏನಾಗಿದೆ? 3 ಕಾಸು ಹರಾಜು ಆಗ್ತಿದ್ದಾರೆ ಸಿದ್ದರಾಮಯ್ಯ. ನಿಮ್ಮ ಪ್ರಕಾರ ವೆಸ್ಟ್ ಬೆಂಗಾಲ್, ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲ ಕಡೆನೂ ಸಸ್ಪೆಂಡೆಡ್ ಅನಿಮೇಷನ್ ಅಲ್ಲಿ ಇರಬೇಕಾಗುತ್ತೆ. ಮಿಸ್ಟರ್ ಶಿವಕುಮಾರ್, ಐ ಆಮ್ ಕನ್ಫೈನ್ಡ್ ಟು ಕರ್ನಾಟಕ, ನಾಟ್ ಟು ಇಂಡಿಯಾ. I am confined to Karnataka. I am confined to the lawlessness ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. Yes, lawlessness ಬಗ್ಗೆ no lawlessness ಒಂದೇ ಅಲ್ಲ. ಇವತ್ತು ಏನಾಗಿದೆ ರೀ? ಏನಾಗಿದೆ ಮೂಡಾದಲ್ಲಿ? ಇದೇನಾಯಿತು? ವಾಲ್ಮೀಕಿ ಹಗರಣ ಏನಾಗಿದೆ? ಬಡವ್ರ ದುಡ್ಡು, ಅಹಿಂದ ಅಂತಿರಲಿಲ್ಲ ಆ ದುಡ್ಡು, ಇವೆಲ್ಲ ಯಾರು ನೋಡೋರು? ಮತ್ತೆ ದಿಸ್ ಈಸ್ ಲಾಲೆಸ್, ನಾಟ್ ಓನ್ಲಿ ದ ಲಾಲೆಸ್, ದ ರ್ಯಾಂಪೆಡ್ ಕರಪ್ಷನ್ ಆಫ್ ದ ಗವರ್ನಮೆಂಟ್. ಅರೆ ನೋ, ನೀವು ಯಾವುದಕ್ಕೂ ಕಂಪ್ಯಾರಿಸನ್ ಅಲ್ಲ ಇದು, ಯಾವುದಕ್ಕೂ ಕಂಪ್ಯಾರಿಸನ್ ಅಲ್ಲ ಇದು. ಎಸ್, ಸಿದ್ದರಾಮಯ್ಯನ ನಾವೆಲ್ಲ ಒಪ್ಕೊಂಡ್ರು ಅಂಥದ್ದು. ಏನಾಗಿದೆ ಇವತ್ತಿನ 135 ಸೀಟ್ ಕೊಟ್ಟಿದ್ದಾರೆ ನಿಮಗೆ, 136 ಸೀಟು. ಎಲ್ಲಿಗೆ ಹೋಯ್ತದೆಲ್ಲನೂ ಕೂಡ? ಯಾಕೆ ನೀವು ಯಾವ ಸಮಾಧಿಯಿಂದ ಯಾವುದು ತಗೋತಾ ಇಲ್ಲ?